ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಚಾಂಪಿಯನ್. ಸೊ ಈ ವಿಡಿಯೋದಲ್ಲಿ 11th ಅಕ್ಟೋಬರ್ದು ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ನ ಡಿಸ್ಕಸ್ ಮಾಡೋಣ. ಸೊ ಬನ್ನಿ ಗೆಳೆಯರೆ, ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಸೊ ಫಸ್ಟ್ ಕ್ವಶನ್ ಗೈಸ್, ಇನ್ ಇಂಡಿಯಾ ವೆನ್ ಈಸ್ ಏರ್ಫೋರ್ಸ್ ಡೇ ಸೆಲೆಬ್ರೇಟೆಡ್? ಭಾರತದಲ್ಲಿ ವಾಯುಪಡೆಯ ದಿನವನ್ನು ಯಾವಾಗ ಆಚರಿಸುತ್ತಾರೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, 8th ಅಕ್ಟೋಬರ್. ವಾಯುಪಡೆಯ ದಿನವನ್ನು ಭಾರತದಲ್ಲಿ ಪ್ರತಿ ವರ್ಷ ಅಕ್ಟೋಬರ್ 8ರಂದು ಆಚರಿಸುತ್ತಾರೆ. ಏರ್ಫೋರ್ಸ್ ಡೇ ಅಂಡ್ ಏರ್ಫೋರ್ಸ್ ಡೇ 2021 ಭಾರತೀಯ ವಾಯುಪಡೆಯ ಸಂಸ್ಥಾಪನಾ ದಿನದ 89ನೇ ವಾರ್ಷಿಕೋತ್ಸವವನ್ನು ಸೂಚಿಸುತ್ತದೆ. ಅಂಡ್ ಭಾರತೀಯ ವಾಯುಪಡೆ ಅಫಿಷಿಯಲಿ ಅಕ್ಟೋಬರ್ 8, 1932ರಂದು ಬ್ರಿಟಿಷ್ ಸಾಮ್ರಾಜ್ಯದಿಂದ ರಾಯಲ್ ಇಂಡಿಯನ್ ಏರ್ಫೋರ್ಸ್ ಆಗಿ ಸ್ಥಾಪನೆಯಾಯಿತು. ನಂತರ 1950ರಲ್ಲಿ ಹೆಸರನ್ನು ಭಾರತೀಯ ವಾಯುಪಡೆ ಎಂದು ಬದಲಾಯಿಸಲಾಯಿತು. ನೆಕ್ಸ್ಟ್ ಗೈಸ್, ಏರ್ಫೋರ್ಸ್ ಬಗ್ಗೆ ನೋಡಾದೆ, ಚೀಫ್ ಆಫ್ ಏರ್ ಸ್ಟಾಫ್ ಏರ್ ಮಾರ್ಷಲ್ ವಿವೇಕ್ ರಾಮ್ ಚೌಧರಿ. ಸೊ ಪ್ರತಿ ವರ್ಷ ಅಕ್ಟೋಬರ್ 8ರಂದು ಏರ್ಫೋರ್ಸ್ ಡೇ ಅನ್ನು ಆಚರಿಸುತ್ತಾರೆ. ಹೂ ಹ್ಯಾಸ್ ವಾನ್ ದ 2021 ನೊಬೆಲ್ ಪ್ರೈಸ್ ಇನ್ ಲಿಟರೇಚರ್? 2021ರ ಸಾಹಿತ್ಯದ ನೊಬೆಲ್ ಪ್ರಶಸ್ತಿಯನ್ನು ಯಾರು ಗೆದ್ದಿದ್ದಾರೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಅಬ್ದುಲ್ ರಜಾಕ್ ಗುರ್ನಾ. ತಂಜಾನಿಯಾ ಮೂಲದ ಅಬ್ದುಲ್ ರಜಾಕ್ ಗುರ್ನಾ ಅವರು 2021ರ ಸಾಹಿತ್ಯದ ನೊಬೆಲ್ ಪ್ರಶಸ್ತಿಯನ್ನು ಗೆದ್ದಿದ್ದಾರೆ. ಸೊ ಸಾಹಿತ್ಯದ ನೊಬೆಲ್ ಪ್ರಶಸ್ತಿ ಅಥವಾ ನೊಬೆಲ್ ಪ್ರೈಸ್ ಇನ್ ಲಿಟರೇಚರ್ ಬಗ್ಗೆ ನೋಡೋದೆ, ಫಸ್ಟ್ ಅವಾರ್ಡೆಡ್ ಇನ್ 1901 ಪ್ರೆಸೆಂಟೆಡ್ ಬೈ ಸ್ವೆಡಿಷ್ ಅಕಾಡೆಮಿ. ನೆಕ್ಸ್ಟ್, ನೊಬೆಲ್ ಪ್ರೈಸ್ ಇನ್ ಲಿಟರೇಚರ್ 2021 ವಿನ್ನರ್ ತಂಜಾನಿಯಾ ಮೂಲದ ಅಬ್ದುಲ್ ರಜಾಕ್ ಗುರ್ನಾ. ಅಂಡ್ ಸಾಹಿತ್ಯದಲ್ಲಿ ಮೊದಲ ನೊಬೆಲ್ ಪ್ರಶಸ್ತಿಯನ್ನು 1901ರಲ್ಲಿ ಫ್ರಾನ್ಸ್ನ ಸುಲ್ಲಿ ಪ್ರೊತೋಮ್ಗೆ ನೀಡಲಾಯಿತು. ಅಂಡ್ ನೆಕ್ಸ್ಟ್, ರವೀಂದ್ರನಾಥ್ ಟ್ಯಾಗೋರ್ ಅವರು ಗೀತಾಂಜಲಿ ನಾವೆಲ್ಗಾಗಿ 1930ರಲ್ಲಿ ಸಾಹಿತ್ಯಕ್ಕಾಗಿ ನೊಬೆಲ್ ಪ್ರಶಸ್ತಿ ಪಡೆದ ಮೊದಲ ಭಾರತೀಯರಾಗಿದ್ದಾರೆ. ಇಂಪಾರ್ಟೆಂಟ್ ಸ್ನೇಹಿತರೆ ಇದು. ಪಿ.ಎಲ್. ಹರನಾಥ್ ಹ್ಯಾಸ್ ಬಿನ್ ಅಪಾಯಿಂಟೆಡ್ ಆಸ್ ಅ ಚೇರ್ಮನ್ ಆಫ್ ಡ್ಯಾಶ್. ಪಿ.ಎಲ್. ಹರನಾಥ್ ಅವರನ್ನು ಡ್ಯಾಶರ ಅಧ್ಯಕ್ಷನಾಗಿ ನೇಮಿಸಲಾಗಿದೆ. ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, ಪಾರಾದೀಪ್ ಪೋರ್ಟ್ ಟ್ರಸ್ಟ್. 1994 ಬ್ಯಾಚ್ನ ಭಾರತೀಯ ರೈಲ್ವೆ ಸಂಚಾರ ಸೇವೆಯ ಅಧಿಕಾರಿಯಾದ ಪಿ.ಎಲ್. ಹರನಾಥ್ ಅವರನ್ನು ಪಾರಾದೀಪ್ ಪೋರ್ಟ್ ಟ್ರಸ್ಟ್ನ ಹೊಸ ಅಧ್ಯಕ್ಷನಾಗಿ ನೇಮಿಸಲಾಗಿದೆ. ಅಂಡ್ ಪಾರಾದೀಪ್ ಪೋರ್ಟ್ ಟ್ರಸ್ಟ್ PPT ಒಡಿಶಾದ ಏಕೈಕ ಪ್ರಮುಖ ಬಂದರವಾಗಿದೆ. ಸೊ ಒಡಿಶಾ ಬಗ್ಗೆ ನೋಡೋದು ಗೈಸ್, ಒಡಿಶಾದು ಮುಖ್ಯಮಂತ್ರಿ ನವೀನ್ ಪಟ್ನಾಯಕ್ ಅಂಡ್ ಗವರ್ನರ್ ಗಣೇಶಿ ಲಾಲ್. ವಿಚ್ ಸ್ಟೇಟ್ ಹ್ಯಾಸ್ ರಿಸೀವ್ಡ್ ದ GI ಟ್ಯಾಗ್ ಫಾರ್ ಪಲ್ಗರ್ಸ್ ವಾಡಾ ಕೋಲಂ ರೈಸ್? ಪಲ್ಗರ್ ವಾಡಾ ಕೋಲಂ ಅಕ್ಕಿಗೆ ಯಾವ ರಾಜ್ಯ GI ಟ್ಯಾಗ್ ಅನ್ನು ಪಡೆದಿದೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, ಮಹಾರಾಷ್ಟ್ರ. ವಾಡಾ ಕೋಲಂ ಮಹಾರಾಷ್ಟ್ರದ ಪಲ್ಗರ್ ಜಿಲ್ಲೆಯಲ್ಲಿ ವ್ಯಾಪಕವಾಗಿ ಬೆಳೆಯುವ ಭತ್ತದ ತಳಿಯು GI ಟ್ಯಾಗ್ ಅನ್ನು ಇತ್ತೀಚೆಗೆ ಪಡೆದಿದೆ. ಅಂಡ್ ಮಹಾರಾಷ್ಟ್ರದ ಪಲ್ಗರ್ ಜಿಲ್ಲೆಯ ವಾಡಾ ತಹಸೀಲ್ನಲ್ಲಿ ಸಾಂಪ್ರದಾಯಿಕ ವೈವಿಧ್ಯಮಯ ವಾಡಾ ಕೋಲಂ ಅಕ್ಕಿಯನ್ನು ಜಿನಿ ಅಕ್ಕಿ ಎಂದು ಕರೆಯುತ್ತಾರೆ. ಅಂಡ್ ಈ ಅಕ್ಕಿಯನ್ನು ಬಿಳಿ ಬಣ್ಣವನ್ನು ಹೊಂದಿದ್ದು ದೇಶೀಯ ಮಾರುಕಟ್ಟೆಗಳಲ್ಲಿ ಡೊಮೆಸ್ಟಿಕ್ ಮಾರ್ಕೆಟ್ನಲ್ಲಿ ಪ್ರತಿ ಕೆಜಿಗೆ 60 to 70 ನಡುವೆ ಬೆಲೆ ಇರುತ್ತದೆ. ಅಂಡ್ ಫ್ರೆಂಡ್ಸ್, ರೀಸೆಂಟ್ ಆಗಿ ಮಹಾರಾಷ್ಟ್ರ ರಾಜ್ಯದ ರಾಯಗಢ್ ಜಿಲ್ಲೆಯ ವೈಟ್ ಆನಿಯನ್ಗೆ GI ಟ್ಯಾಗ್ ಅನ್ನು ನೀಡಲಾಗಿದೆ. ದ ಸೆಕೆಂಡ್ ಫ್ರೈಡೆ ಆಫ್ ಅಕ್ಟೋಬರ್ ಇಸ್ ಸೆಲೆಬ್ರೇಟೆಡ್ ಆಸ್ ವಿಚ್ ಡೇ? ಅಕ್ಟೋಬರ್ 2ನೇ ಶುಕ್ರವಾರವನ್ನು ಯಾವ ದಿನವನ್ನಾಗಿ ಆಚರಿಸಲಾಗುತ್ತದೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, ವರ್ಲ್ಡ್ ಎಗ್ ಡೇ. 1966ರಿಂದ ಪ್ರತಿ ವರ್ಷ ಅಕ್ಟೋಬರ್ 2ನೇ ಶುಕ್ರವಾರ ವಿಶ್ವ ಮೊಟ್ಟೆಯ ದಿನವನ್ನು ವಿಶ್ವಾದ್ಯಂತ ಆಚರಿಸಲಾಗುತ್ತದೆ, ವರ್ಲ್ಡ್ ಎಗ್ ಡೇ. ಅಂಡ್ 2021ರಲ್ಲಿ ಅಕ್ಟೋಬರ್ 8ರಂದು ಈ ದಿನವನ್ನು ಆಚರಿಸಲಾಯಿತು. ಅಂಡ್ 2021ರ ವರ್ಲ್ಡ್ ಎಗ್ ಡೇದು ಥೀಮ್ ಎಗ್ಸ್ ಫಾರ್ ಆಲ್, ನೇಚರ್ಸ್ ಪರ್ಫೆಕ್ಟ್ ಪ್ಯಾಕೇಜ್. ಅಂಡ್ ಈ ದಿನ ಮೊಟ್ಟೆಗಳ ಪ್ರಯೋಜನಗಳು ಮತ್ತು ಮಾನವ ಪೋಷಣೆಯಲ್ಲಿ ಅವುಗಳ ಪ್ರಾಮುಖ್ಯತೆಯ ಬಗ್ಗೆ ಅರಿವು ಮೂಡಿಸಲು ಸಹಾಯ ಮಾಡುತ್ತದೆ. ಸೊ ಪ್ರತಿ ವರ್ಷ ಅಕ್ಟೋಬರ್ 2ನೇ ಶುಕ್ರವಾರ ವಿಶ್ವ ಮೊಟ್ಟೆ ದಿನವನ್ನು ಆಚರಿಸುತ್ತಾರೆ. ವಿಚ್ ಬ್ಯಾಂಕ್ ಹ್ಯಾಸ್ ಬಿಕಮ್ ದ ಫಸ್ಟ್ ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ ಟು ರಿಸೀವ್ ಅಪ್ರೂವಲ್ ಫ್ರಮ್ ದ ಗೌರ್ಮೆಂಟ್ ಆಫ್ ಇಂಡಿಯಾ ಫಾರ್ ಕಲೆಕ್ಷನ್ ಆಫ್ ಡೈರೆಕ್ಟ್ ಅಂಡ್ ಇಂಡೈರೆಕ್ಟ್ ಟ್ಯಾಕ್ಸಸ್? ಯಾವ ಬ್ಯಾಂಕ್ ಡೈರೆಕ್ಟ್ ಮತ್ತು ಇಂಡೈರೆಕ್ಟ್ ಟ್ಯಾಕ್ಸ್ ಸಂಗ್ರಹಕ್ಕಾಗಿ ಭಾರತ ಸರ್ಕಾರದಿಂದ ಅನುಮೋದನೆ ಪಡೆದ ಮೊದಲ ಖಾಸಗಿ ವಲಯದ ಬ್ಯಾಂಕ್ ಆಗಿದೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಕೋಟಕ್ ಮಹೀಂದ್ರಾ ಬ್ಯಾಂಕ್. ಕೋಟಕ್ ಮಹೀಂದ್ರಾ ಬ್ಯಾಂಕ್ ತನ್ನ ಬ್ಯಾಂಕಿಂಗ್ ಜಾಲದ ಮೂಲಕ ಆದಾಯ ತೆರಿಗೆ, ಸರಕು ಮತ್ತು ಸೇವಾ ತೆರಿಗೆ ಮುಂತಾದ ನೇರ ಮತ್ತು ಪರೋಕ್ಷ ತೆರಿಗೆಗಳನ್ನು ಸಂಗ್ರಹಿಸಲು ಭಾರತ ಸರ್ಕಾರದಿಂದ ಅನುಮೋದನೆಯನ್ನು ಪಡೆದಿದೆ. ಅಂಡ್ ಈಗ ಕೋಟಕ್ ಬ್ಯಾಂಕಿನ ಕಸ್ಟಮರ್ಸ್ ಗ್ರಾಹಕರು ತಮ್ಮ ಡೈರೆಕ್ಟ್ ಮತ್ತು ಇಂಡೈರೆಕ್ಟ್ ಟ್ಯಾಕ್ಸಸ್ ಅನ್ನು ನೇರವಾಗಿ ಮೊಬೈಲ್ ಬ್ಯಾಂಕಿಂಗ್ ಅಥವಾ ನೆಟ್ ಬ್ಯಾಂಕಿಂಗ್ ಪ್ಲಾಟ್ಫಾರ್ಮ್ಗಳಿಂದ
ಪಾವತಿಸಲು ಸಾಧ್ಯವಾಗುತ್ತದೆ. ಸೊ ಕೋಟಕ್ ಮಹೀಂದ್ರಾ ಬ್ಯಾಂಕ್ ಬಗ್ಗೆ ನೋಡೋದು ಗೈಸ್, ಫೌಂಡರ್ ಅಂಡ್ ಸಿಇಒ ಉದಯ್ ಕೋಟಕ್ ಅಂಡ್ ಹೆಡ್ ಕ್ವಾರ್ಟರ್ಸ್ ಮುಂಬೈ, ಮಹಾರಾಷ್ಟ್ರನಲ್ಲಿದೆ. ವಿಚ್ ಆರ್ಗನೈಸೇಷನ್ ಆರ್ಗನೈಸಸ್ ದ ವರ್ಲ್ಡ್ ಇನ್ವೆಸ್ಟರ್ ವೀಕ್? ಯಾವ ಸಂಸ್ಥೆ ವಿಶ್ವ ಹೂಡಿಕೆದಾರರ ವಾರವನ್ನು ಆಯೋಜಿಸುತ್ತದೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಆಫ್ ಸೆಕ್ಯೂರಿಟೀಸ್ ಕಮಿಷನ್ಸ್. ವಿಶ್ವ ಹೂಡಿಕೆದಾರರ ವಾರವು ಹೂಡಿಕೆದಾರರ ಶಿಕ್ಷಣ ಮತ್ತು ರಕ್ಷಣೆಯ ಮಹತ್ವದ ಬಗ್ಗೆ ಜಾಗೃತಿ ಮೂಡಿಸಲು ಮತ್ತು ಭದ್ರತಾ ನಿಯಂತ್ರಕರ ವಿವಿಧ ಉಪಕ್ರಮಗಳನ್ನು ಎತ್ತಿ ತೋರಿಸಲು ಅಂತಾರಾಷ್ಟ್ರೀಯ ಭದ್ರತಾ ಆಯೋಗಗಳ ಪ್ರಚಾರದ ಉಪಕ್ರಮವಾಗಿದೆ. IOSCO ದ ಫುಲ್ ಫಾರ್ಮ್ ಗೈಸ್, ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಆಫ್ ಸೆಕ್ಯೂರಿಟೀಸ್ ಕಮಿಷನ್ಸ್. ಅಂಡ್ 2021ರಲ್ಲಿ 5ನೇ ವಾರ್ಷಿಕ ವರ್ಲ್ಡ್ ಇನ್ವೆಸ್ಟರ್ಸ್ ವೀಕ್ ಅನ್ನು ಅಕ್ಟೋಬರ್ 4ರಿಂದ ಅಕ್ಟೋಬರ್ 10ರ ನಡುವೆ ಆಚರಿಸಲಾಯಿತು. ಅಂಡ್ 2021 ವರ್ಲ್ಡ್ ಇನ್ವೆಸ್ಟರ್ ವೀಕ್ ದ ಥೀಮ್ ಸಸ್ಟೈನಬಲ್ ಫೈನಾನ್ಸ್ ಅಂಡ್ ಫ್ರಾಡ್ಸ್ ಅಂಡ್ ಸ್ಕ್ಯಾಮ್ ಪ್ರಿವೆನ್ಷನ್. ಹೂ ಹ್ಯಾಸ್ ಟಾಪ್ಡ್ ಫೋರ್ಬ್ಸ್ ಇಂಡಿಯಾ ರಿಚ್ ಲಿಸ್ಟ್ ಇನ್ 2021? 2021ರಲ್ಲಿ ಫೋರ್ಬ್ಸ್ ಇಂಡಿಯಾ ಶ್ರೀಮಂತ ಪಟ್ಟಿಯಲ್ಲಿ ಯಾರು ಅಗ್ರಸ್ಥಾನ ಪಡೆದಿದ್ದಾರೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, ಮುಕೇಶ್ ಅಂಬಾನಿ. ರಿಲಯನ್ಸ್ ಇಂಡಸ್ಟ್ರೀಸ್ ಲಿಮಿಟೆಡ್ನ ಅಧ್ಯಕ್ಷ ಮುಕೇಶ್ ಅಂಬಾನಿಯವರು 2021ರ ಫೋರ್ಬ್ಸ್ ಇಂಡಿಯಾ ಶ್ರೀಮಂತ ಪಟ್ಟಿಯಲ್ಲಿ ಅಗ್ರಸ್ಥಾನವನ್ನು ಪಡೆದಿದ್ದಾರೆ. ಅಂಡ್ ಅವರು 2008ರಿಂದ ಫೋರ್ಬ್ಸ್ ಇಂಡಿಯಾ ಪಟ್ಟಿಯಲ್ಲಿ ಸತತ 14ನೇ ವರ್ಷಕ್ಕೆ ಅತ್ಯಂತ ಶ್ರೀಮಂತ ಭಾರತೀಯರಾಗಿ ತಮ್ಮ ಸ್ಥಾನವನ್ನು ಉಳಿಸಿಕೊಂಡಿದ್ದಾರೆ. ಸೊ ಮುಕೇಶ್ ಅಂಬಾನಿ ಅವರ ನೆಟ್ ವರ್ತ್ $92.7 ಬಿಲಿಯನ್. ಅಂಡ್ ಅದಾನಿ ಗ್ರೂಪ್ನ ಚೇರ್ಮನ್ ಗೌತಮ್ ಅದಾನಿಯವರು ಈ ಪಟ್ಟಿಯಲ್ಲಿ 2ನೇ ಸ್ಥಾನದಲ್ಲಿದ್ದಾರೆ. ಸೊ ಗೌತಮ್ ಅದಾನಿ ಅವರ ನೆಟ್ ವರ್ತ್ $74.8 ಬಿಲಿಯನ್. ಅಂಡ್ HCL ಕಂಪನಿಯ ಟೆಕ್ ಬಿಸ್ನೆಸ್ ಮೆನ್ ಶಿವ್ ನಡಾರ್ ಅವರು $31 ಬಿಲಿಯನ್ ಮೌಲ್ಯದೊಂದಿಗೆ ಈ ಪಟ್ಟಿಯಲ್ಲಿ 3ನೇ ಸ್ಥಾನವನ್ನು ಪಡೆದಿದ್ದಾರೆ. ಸೊ ಫಸ್ಟ್ ಮುಕೇಶ್ ಅಂಬಾನಿ, ಸೆಕೆಂಡ್ ಗೌತಮ್ ಅದಾನಿ ಅಂಡ್ ಥರ್ಡ್ ಈಸ್ ಶಿವ್ ನಡಾರ್. ವಾಟ್ ಈಸ್ ದ ಥೀಮ್ ಆಫ್ 2021 ವರ್ಲ್ಡ್ ಮೈಗ್ರೇಟರಿ ಬರ್ಡ್ ಡೇ? 2021ರ ವಿಶ್ವ ವಲಸೆ ಹಕ್ಕಿ ದಿನದ ವಿಷಯ ಯಾವುದು? ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, ಸಿಂಗ್ ಫ್ಲೈ ಸೋರ್ ಲೈಕ್ ಅ ಬರ್ಡ್. ಪ್ರತಿ ವರ್ಷ ವಿಶ್ವ ವಲಸೆ ಹಕ್ಕಿ ದಿನವನ್ನು ಅಫಿಷಿಯಲಿ 2006ರಲ್ಲಿ ಆರಂಭವಾದಾಗಿನಿಂದ ವರ್ಷದಲ್ಲಿ 2 ಬಾರಿ ಆಚರಿಸಲಾಗುತ್ತದೆ. ಸೊ ಮೊದಲನೆಯದಾಗಿ ಇದನ್ನು ಮೇ 2ನೇ ಶನಿವಾರ ಅಂಡ್ ಮತ್ತೊಮ್ಮೆ ಅಕ್ಟೋಬರ್ನ 2ನೇ ಶನಿವಾರದಂದು ನಡೆಸಲಾಗುತ್ತದೆ. ಸೊ 2021ರಲ್ಲಿ ವರ್ಲ್ಡ್ ಮೈಗ್ರೇಟರಿ ಬರ್ಡ್ ಡೇ ಮೇ 8, 2021 ಮತ್ತು ಅಕ್ಟೋಬರ್ 9, 2021ರಂದು ಆಚರಿಸಲಾಯಿತು. ಅಂಡ್ ವಲಸೆ ಹಕ್ಕಿಗಳು ಮತ್ತು ಅವುಗಳ ಆವಾಸ ಸ್ಥಾನಗಳನ್ನು ಸಂರಕ್ಷಿಸುವ ಅಗತ್ಯದ ಬಗ್ಗೆ ಜಾಗೃತಿ ಮೂಡಿಸಲು ಈ ದಿನವನ್ನು ಆಚರಿಸುತ್ತಾರೆ. ಅಂಡ್ 2021 ವರ್ಲ್ಡ್ ಮೈಗ್ರೇಟರಿ ಬರ್ಡ್ ಡೇದು ಥೀಮ್ ಸಿಂಗ್ ಫ್ಲೈ ಸೋರ್ ಲೈಕ್ ಅ ಬರ್ಡ್. ಇಂಪಾರ್ಟೆಂಟ್ ಸ್ನೇಹಿತರೆ ಇದುವೇ. ವಾಟ್ ಈಸ್ ದ ಥೀಮ್ ಆಫ್ ವರ್ಲ್ಡ್ ಪೋಸ್ಟ್ ಡೇ ಇನ್ 2021? 2021ರ ವಿಶ್ವ ಅಂಚೆ ದಿನದ ವಿಷಯ ಯಾವುದು? ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, ಇನೋವೇಟ್ ಟು ರಿಕವರ್. ವಿಶ್ವ ಅಂಚೆ ದಿನವನ್ನು ಪ್ರತಿ ವರ್ಷ ಅಕ್ಟೋಬರ್ 9ರಂದು ಜಾಗತಿಕವಾಗಿ ಆಚರಿಸಲಾಗುತ್ತದೆ. ಅಂಡ್ 2021ರ ವರ್ಲ್ಡ್ ಪೋಸ್ಟ್ ಡೇದು ಥೀಮ್ ಇನೋವೇಟ್ ಟು ರಿಕವರ್. ಅಂಡ್ ಮೊದಲ ವಿಶ್ವ ಅಂಚೆ ದಿನವನ್ನು 1969ರಲ್ಲಿ ಆಚರಿಸಲಾಯಿತು. ಅಂಡ್ ಜನರ ಜೀವನ ಮತ್ತು ವ್ಯವಹಾರಗಳಲ್ಲಿ ಅಂಚೆ ಕ್ಷೇತ್ರದ ಪಾತ್ರ ಮತ್ತು ಸಾಮಾಜಿಕ ಮತ್ತು ಆರ್ಥಿಕ ಅಭಿವೃದ್ಧಿಗೆ ಅದರ ಕೊಡುಗೆಯ ಅರಿವು ಮೂಡಿಸುವುದು ಈ ದಿನದ ಮುಖ್ಯ ಉದ್ದೇಶವಾಗಿದೆ. ಸೊ ಪ್ರತಿ ವರ್ಷ ಅಕ್ಟೋಬರ್ 9ರಂದು ವರ್ಲ್ಡ್ ಪೋಸ್ಟ್ ಡೇ ಅನ್ನು ಆಚರಿಸುತ್ತಾರೆ. ವಿಚ್ ಕಂಟ್ರಿ ಹ್ಯಾಸ್ ಟಾಪ್ ದ ಹೆನ್ಲೆ ಪಾಸ್ಪೋರ್ಟ್ ಇಂಡೆಕ್ಸ್ 2021? ಹೆನ್ಲೆ ಪಾಸ್ಪೋರ್ಟ್ ಸೂಚ್ಯಂಕ 2021ರಲ್ಲಿ ಯಾವ ದೇಶ ಅಗ್ರಸ್ಥಾನದಲ್ಲಿದೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಜಪಾನ್ ಅಂಡ್ ಸಿಂಗಾಪುರ್. ಅಕ್ಟೋಬರ್ 7ರಂದು 2021ರ ಕ್ವಾರ್ಟರ್ 4ಗೆ ಬಿಡುಗಡೆಯಾದ ಹೆನ್ಲೆ ಪಾಸ್ಪೋರ್ಟ್ ಸೂಚ್ಯಂಕದಲ್ಲಿ ಭಾರತವು 116 ದೇಶಗಳಲ್ಲಿ 90ನೇ ಸ್ಥಾನದಲ್ಲಿದೆ, 90th ಪ್ಲೇಸ್. ಅಂಡ್ ಜಪಾನ್ ಮತ್ತು ಸಿಂಗಾಪುರ್ ಇತ್ತೀಚಿನ ಸೂಚ್ಯಂಕದಲ್ಲಿ ಅಗ್ರಸ್ಥಾನವನ್ನು ಪಡೆದಿದ್ದಾರೆ. ಅಂಡ್ ಅವರ ಪಾಸ್ಪೋರ್ಟ್ ಹೊಂದಿರುವವರಿಗೆ 192 ಕಂಟ್ರೀಸ್ನಲ್ಲಿ ವೀಸಾ ರಹಿತವಾಗಿ ಪ್ರಯಾಣಿಸಬಹುದು. ಅಂಡ್ ಭಾರತದ ಪಾಸ್ಪೋರ್ಟ್ ಹೊಂದಿರುವವರಿಗೆ 58 ದೇಶಗಳಿಗೆ ವೀಸಾ ರಹಿತವಾಗಿ ಪ್ರಯಾಣಿಸಬಹುದು. ಅಂಡ್ ಭಾರತವು ತನ್ನ ರ್ಯಾಂಕಿಂಗ್ ಅನ್ನು ತಜಾಕಿಸ್ತಾನ್ ಮತ್ತು ಬುರ್ಕಿನಾ ಫಾಸೋ ದೇಶಗಳ ಜೊತೆ ಹಂಚಿಕೊಂಡಿದೆ. ಸೊ ರೀಸೆಂಟ್ ಹೆನ್ಲೆ ಪಾಸ್ಪೋರ್ಟ್ ಇಂಡೆಕ್ಸ್ನಲ್ಲಿ ಭಾರತದ ರ್ಯಾಂಕ್ 90. ಅಂಡ್ ಫ್ರೆಂಡ್ಸ್, ಈ ಸೂಚ್ಯಂಕವನ್ನು ಹೆನ್ಲೆ ಅಂಡ್ ಪಾರ್ಟ್ನರ್ಸ್ ಬಿಡುಗಡೆ ಮಾಡಿದ್ದಾರೆ. ಹೂ ಹ್ಯಾಸ್ ಬಿನ್ ಅಪಾಯಿಂಟೆಡ್ ಆಸ್ ಅ ಬ್ರ್ಯಾಂಡ್ ಅಂಬಾಸಿಡರ್ ಆಫ್ ಕಾಯಿನ್ಸ್ವಿಚ್ ಕುಬೇರ್, ಅ ಕ್ರಿಪ್ಟೋ ಕರೆನ್ಸಿ ಪ್ಲಾಟ್ಫಾರ್ಮ್? ಕ್ರಿಪ್ಟೋ ಕರೆನ್ಸಿ ವೇದಿಕೆಯಾದ ಕಾಯಿನ್ಸ್ವಿಚ್ ಕುಬೇರ್ನ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಯಾರು ನೇಮಕಗೊಂಡಿದ್ದಾರೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, ರಣವೀರ್ ಸಿಂಗ್. ಕ್ರಿಪ್ಟೋ ಕರೆನ್ಸಿ ವೇದಿಕೆಯಾದ
ಕಾಯಿನ್ ಸ್ವಿಚ್ ಕುಬೇರ್ನ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಬಾಲಿವುಡ್ ಆಕ್ಟರ್ ರಣವೀರ್ ಸಿಂಗ್ ಅವರು ನೇಮಕಗೊಂಡಿದ್ದಾರೆ. ವಿಚ್ ಸ್ಟೇಟ್ ಹ್ಯಾಸ್ ಲಾಂಚ್ ಅ ಸ್ಪೆಷಲ್ ಕೋವಿಡ್-19 ವ್ಯಾಕ್ಸಿನೇಷನ್ ಡ್ರೈವ್ ಕಾಲ್ಡ್ ಮಿಷನ್ ಕವಚ್ ಕುಂದಲ್? ಯಾವ ರಾಜ್ಯವು ಮಿಷನ್ ಕವಚ್ ಕುಂದಲ್ ಎಂಬ ವಿಶೇಷ ಕೋವಿಡ್-19 ವ್ಯಾಕ್ಸಿನೇಷನ್ ಅಭಿಯಾನವನ್ನು ಆರಂಭಿಸಿದೆ? ಸೊ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, ಮಹಾರಾಷ್ಟ್ರ. ಮಹಾರಾಷ್ಟ್ರ ರಾಜ್ಯ ಸರ್ಕಾರವು ಮಿಷನ್ ಕವಚ್ ಕುಂದಲ್ ಎಂದು ಹೆಸರಿಸಲಾದ ವಿಶೇಷ ಕೋವಿಡ್-19 ವ್ಯಾಕ್ಸಿನ್ ಅಭಿಯಾನವನ್ನು ಆರಂಭಿಸಿದೆ ಅಂಡ್ ಪ್ರತಿದಿನ 15 ಲಕ್ಷ ಜನರಿಗೆ ಲಸಿಕೆ ಹಾಕುವ ಗುರಿಯನ್ನು ಹೊಂದಿದೆ. ಅಂಡ್ ಈ ಅಭಿಯಾನವನ್ನು ಅಕ್ಟೋಬರ್ 8ರಿಂದ ಅಕ್ಟೋಬರ್ 14ರವರೆಗೆ ಆಯೋಜಿಸಲಾಗಿದೆ. ಸೊ ಮಹಾರಾಷ್ಟ್ರ ಬಗ್ಗೆ ನೋಡೋದು ಗೈಸ್, ಗವರ್ನರ್ ಭಗತ್ ಸಿಂಗ್ ಕೋಶ್ಯಾರಿ ಅಂಡ್ ಮುಖ್ಯಮಂತ್ರಿ ಉದ್ಧವ್ ಠಾಕ್ರೆ. ಸೊ ಮಹಾರಾಷ್ಟ್ರ ರಾಜ್ಯ ಸರ್ಕಾರ ವಿಶೇಷ ಕೋವಿಡ್-19 ಲಸಿಕೆ ಅಭಿಯಾನ ಮಿಷನ್ ಕವಚ್ ಕುಂದಲ್ ಅನ್ನು ಆರಂಭಿಸಿದೆ. ಹೂ ಇಸ್ ದ ವಿನ್ನರ್ ಆಫ್ 2021 ನೋಬೆಲ್ ಪೀಸ್ ಪ್ರೈಸ್? 2021 ನೋಬೆಲ್ ಶಾಂತಿ ಪ್ರಶಸ್ತಿ ವಿಜೇತರು ಯಾರು? ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, ಮಾರಿಯಾ ರೆಸ್ಸಾ ಅಂಡ್ ಡಿಮಿಟ್ರಿ ಮುರಾಟೋವ್. 2021 ನೋಬೆಲ್ ಶಾಂತಿ ಪ್ರಶಸ್ತಿಯನ್ನು ಫಿಲಿಪಿನೋ ಅಮೆರಿಕನ್ ಜರ್ನಲಿಸ್ಟ್ ಮಾರಿಯಾ ರೆಸ್ಸಾ ಮತ್ತು ರಷ್ಯಾದ ಜರ್ನಲಿಸ್ಟ್ ಡಿಮಿಟ್ರಿ ಮೊರಾಟೋ ಅವರಿಗೆ ಜಂಟಿಯಾಗಿ ನೀಡಲಾಗಿದೆ. ಅಂಡ್ ಇಬ್ಬರನ್ನು ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ರಕ್ಷಿಸುವ ಅವರ ಪ್ರಯತ್ನಗಳಿಗಾಗಿ ಈ ಪ್ರಶಸ್ತಿಯನ್ನು ನೀಡಲಾಗಿದೆ. ಅಂಡ್ ಮಾರಿಯಾ ರೆಸ್ಸಾ ಫಿಲಿಪಿನೋ ಅಮೆರಿಕನ್ ಜರ್ನಲಿಸ್ಟ್, ಫಿಲಿಪೈನ್ಸ್ ಆನ್ಲೈನ್ ಸುದ್ದಿ ವೆಬ್ಸೈಟ್ ರಾಪ್ಲರ್ನ ಸಹ ಸಂಸ್ಥಾಪಕ ಮತ್ತು ಸಿಇಒ ಆಗಿದ್ದಾರೆ. ಅಂಡ್ ನೆಕ್ಸ್ಟ್ ಡಿಮಿಟ್ರಿ ಮೊರಾಟೋ ಅವರು ರಷ್ಯಾದ ಜರ್ನಲಿಸ್ಟ್ ಮತ್ತು ರಷ್ಯಾದ ಪತ್ರಿಕೆ ನೋವಾಯ್ ಗೆಜೆಟಾನ ಸಂಪಾದಕರಾಗಿದ್ದಾರೆ. ಸೊ 2021 ನೋಬೆಲ್ ಪೀಸ್ ಪ್ರೈಸ್ ವಿನ್ನರ್ಸ್ ಮಾರಿಯಾ ರೆಸ್ಸಾ and Dimitri Muratov. Which company has launched the post-pay solution based on buy now pay later platform? ಯಾವ ಕಂಪನಿಯು ಇತ್ತೀಚೆಗೆ ಪೋಸ್ಟ್ ಪೇ ಪರಿಹಾರವನ್ನು ಈಗ ಖರೀದಿಸಿ ನಂತರ ಪಾವತಿಸಿ ಪ್ಲಾಟ್ಫಾರ್ಮ್ ಅನ್ನು ಪ್ರಾರಂಭಿಸಿದೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಭಾರತ್ ಪೇ. ಭಾರತ್ ಪೇ ಕಂಪನಿಯು ಇತ್ತೀಚೆಗೆ ಪೋಸ್ಟ್ ಪೇ ಸೊಲ್ಯೂಷನ್ ಈಗ ಖರೀದಿಸಿ ನಂತರ ಪಾವತಿಸಿ ಎಂಬ ಪ್ಲಾಟ್ಫಾರ್ಮ್ ಅನ್ನು ಆರಂಭಿಸಿದೆ. Who is the author of the book titled Economist Gandhi, The Roots and the Relevance of Political Economy of the Mahatma? Economist Gandhi, The Roots and the Relevance of Political Economy of Mahatma ಎಂಬ ಪುಸ್ತಕದ ಲೇಖಕರು ಯಾರು? ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, ಜಯತೀರ್ಥ ರಾವ್. ಜಯತೀರ್ಥ ರಾವ್ ಅವರು ಎಕನಾಮಿಸ್ಟ್ ಗಾಂಧಿ, ದ ರೂಟ್ಸ್ ಅಂಡ್ ದ ರೆಲಿವೆನ್ಸ್ ಆಫ್ ದ ಪೊಲಿಟಿಕಲ್ ಎಕನಾಮಿ ಆಫ್ ಮಹಾತ್ಮ ಎಂಬ ಪುಸ್ತಕದ ಲೇಖಕರಾಗಿದ್ದಾರೆ. ವಾಟ್ ಈಸ್ ದ ರ್ಯಾಂಕ್ ಆಫ್ ಇಂಡಿಯಾ ಇನ್ ದ ಲೇಟೆಸ್ಟ್ ಹೆನ್ಲೆ ಪಾಸ್ಪೋರ್ಟ್ ಇಂಡೆಕ್ಸ್ 2021? 2021 ಇತ್ತೀಚಿನ ಹೆನ್ಲೆ ಪಾಸ್ಪೋರ್ಟ್ ಸೂಚ್ಯಾಂಕದಲ್ಲಿ ಭಾರತದ ರ್ಯಾಂಕ್ ಎಷ್ಟು? ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, 90. 2021 ಇತ್ತೀಚಿನ ಹೆನ್ಲೆ ಪಾಸ್ಪೋರ್ಟ್ ಇಂಡೆಕ್ಸ್ನಲ್ಲಿ ಭಾರತದ ರ್ಯಾಂಕ್ 90. ಅಂಡ್ ಫ್ರೆಂಡ್ಸ್, ಈ ಇಂಡೆಕ್ಸ್ನಲ್ಲಿ ಜಪಾನ್ ಮತ್ತು ಸಿಂಗಾಪುರ್ ಅಗ್ರಸ್ಥಾನದಲ್ಲಿದ್ದಾರೆ. ಸ್ನೇಹಿತರೆ, ಎಸ್ಟರ್ಡೇ ಕ್ವಶನ್ಗೆ ಆನ್ಸರ್ಸ್ನ ಚೆಕ್ ಮಾಡಿ. ಫಸ್ಟ್ ಕ್ವಶನ್ ಇದ್ದು, ದ ವರ್ಲ್ಡ್ ಕಾಟನ್ ಡೇ ಇಸ್ ಅಬ್ಸರ್ವ್ಡ್ ಆನ್ ವಿಚ್ ಡೇ? ವಿಶ್ವ ಹತ್ತಿ ದಿನವನ್ನು ಯಾವ ದಿನ ಆಚರಿಸುತ್ತಾರೆ? ಇದಕ್ಕೆ ಉತ್ತರ ಸ್ನೇಹಿತರೆ ಅಕ್ಟೋಬರ್ 7. ಸೆಕೆಂಡ್ ಕ್ವಶನ್ ಸ್ನೇಹಿತರೆ, ಅಲಿಬಾಗ್ ವೈಟ್ ಆನಿಯನ್ ಆಫ್ ವಿಚ್ ಸ್ಟೇಟ್ ಹ್ಯಾಸ್ ರಿಸೀವ್ಡ್ GI ಟ್ಯಾಗ್? ಯಾವ ರಾಜ್ಯದ ಅಲಿಬಾಗ್ ವೈಟ್ ಆನಿಯನ್ GI ಟ್ಯಾಗ್ ಅನ್ನು ಪಡೆದಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಮಹಾರಾಷ್ಟ್ರ. ಕ್ವಶನ್ ಆಫ್ ದ ಡೇ ನೋಡಿ ಸ್ನೇಹಿತರೆ, ಫಸ್ಟ್ ಕ್ವಶನ್ ಇದು, ವಾಟ್ ಈಸ್ ರ್ಯಾಂಕ್ ಆಫ್ ಇಂಡಿಯಾ ಇನ್ ಹೆನ್ಲೆ ಪಾಸ್ಪೋರ್ಟ್ ಇಂಡೆಕ್ಸ್ 2021? 2021 ಇತ್ತೀಚಿನ ಹೆನ್ಲೆ ಪಾಸ್ಪೋರ್ಟ್ ಇಂಡೆಕ್ಸ್ನಲ್ಲಿ ಭಾರತದ ರ್ಯಾಂಕ್ ಎಷ್ಟು? ನೆಕ್ಸ್ಟ್ ಕ್ವಶನ್ ನೋಡಿ ಸ್ನೇಹಿತರೆ, ಹೂ ಹ್ಯಾಸ್ ವಾನ್ 2021 ನೋಬೆಲ್ ಪ್ರೈಸ್ ಇನ್ ಲಿಟ್ರೇಚರ್? 2021 ಸಾಹಿತ್ಯದ ನೋಬೆಲ್ ಪ್ರಶಸ್ತಿಯನ್ನು ಯಾರು ಗೆದ್ದಿದ್ದಾರೆ? ಸ್ನೇಹಿತರೆ, ಎರಡು ಕ್ವಶನ್ಗೆ ಆನ್ಸರ್ ನನಗೆ ಕಮೆಂಟಲ್ಲಿ ತಿಳಿಸಿ. ಆ್ಯಂಡ್ ಗೈಸ್, ನಮ್ಮ ಅಪ್ಲಿಕೇಶನ್ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇದೆ, ಅಲ್ಲಿಂದ ನೀವು ಡೌನ್ಲೋಡ್ ಮಾಡ್ಬೋದು. ಸೊ ಈ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.